ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತಷ್ಟು ಭೀಕರ ಸಾಕ್ಷ್ಯಗಳು ಲಭ್ಯವಾಗ್ತಾ ಇರುವಂಥದ್ದು. ಡಿ ಗ್ಯಾಂಗ್ ವಿಕೃತಿಗೆ ಆ 2 ಲಾರಿಗಳು ಸಾಕ್ಷಿಯಾಗಿವೆ. 16 ಸಾಕ್ಷಿಗಳನ್ನು ಕಂಡಂತಹ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇದೀಗ ಸೀಸಿಂಗ್ ಲಾರಿಗಳು ಸಾಕ್ಷಿಯಾಗಿ ಪರಿವರ್ತನೆಯಾಗಿವೆ. ರೇಣುಕಾಸ್ವಾಮಿಗೆ ಲಾರಿಗಳಿಂದ ಡಿಕ್ಕಿ ಹೊಡೆಸಿ ಭೀಕರವಾಗಿ ಹಲ್ಲೆ ನಡೆಸಿ ಹತ್ಯೆ ಮಾಡಲಾಗಿತ್ತು. ಅಕ್ಕಪಕ್ಕದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಅಕ್ಕಪಕ್ಕದಲ್ಲಿ ನಿಂತಿದ್ದಂತಹ ಲಾರಿಗಳಿಗೆ ಡಿಕ್ಕಿ ಹೊಡೆಸಿದ್ದಂತಹ ಡಿ ಗ್ಯಾಂಗ್ ವಿಕೃತಿ ಮೆರೆದಿತ್ತು. ದಾರುಣವಾಗಿ ಭೀಭತ್ಸವಾಗಿ ರೇಣುಕಾಸ್ವಾಮಿ ಹತ್ಯೆ ಮಾಡಲಾಗಿತ್ತು. ಸದ್ಯ ಈ ಲಾರಿಗಳು ಏನು ಸೀಸಿಂಗ್ ಮಾಡಿಕೊಂಡಿದ್ದಂತಹ ಲಾರಿಗಳೇನಿದ್ವು ಇವುಗಳು ಕೂಡ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಸಾಕ್ಷಿಗಳಾಗಿವೆಯಂತೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ 2 ಲಾರಿಗಳೇನಿದ್ವು, ಯಾವ ಲಾರಿಗಳಿಗೆ ಡಿಕ್ಕಿ ಹೊಡೆಸಿ ರೇಣುಕಾಸ್ವಾಮಿ ಹತ್ಯೆ ಮಾಡಲಾಗಿತ್ತು ಆ ಲಾರಿಗಳು ಕೂಡ ಇದೀಗ ಸಾಕ್ಷಿಯಾಗಿವೆ. ರೇಣುಕಾಸ್ವಾಮಿ ತಲೆಗೆ ಗಂಭೀರ ಗಾಯವಾಗಲು ಇದೇ ಕಾರಣವಂತೆ. ಹೀಗಾಗಿ ಇವುಗಳ ದಾಖಲೆ ಸಂಗ್ರಹಿಸಿ ಸಾಕ್ಷಿ ಮಾಡಿಕೊಂಡಿದ್ದಾರೆ. ಲಾರಿಗಳನ್ನು ಹಾಕಿ ವಿಕೃತಿ ಮೆರೆದ ಬಳಿಕವೂ ಕೂಡ ಜೈಲಿನಲ್ಲಿ ಯಾವ ರೀತಿಯಾಗಿ ಬಿಂದಾಸ್ ಆಗಿದ್ರು ಆರೋಪಿಗಳು ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಸದ್ಯ ಈ 2 ಲಾರಿಗಳ ಮೂಲ ಮಾಲೀಕರ ಪತ್ತೆಗಾಗಿ RTO ಪತ್ರ ಕೂಡ ಬರೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವ, ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಹತ್ಯೆ ಸಂದರ್ಭದಲ್ಲಿ ಲಾರಿಗೆ ಡಿಕ್ಕಿ ಹೊಡೆಸಿ ಭೀಭತ್ಸವಾಗಿ ಏನು ಹತ್ಯೆ ಮಾಡಲಾಗಿತ್ತು, ಹಲ್ಲೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 2 ಲಾರಿಗಳನ್ನು ಕೂಡ ಹಾಕಿ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವಂಥದ್ದು. ಡೀಟೇಲ್ಸ್ ಕೊಡೋದಾದ್ರೆ ಈಗಾಗಲೇ ದರ್ಶನ್ ಕೊಲೆ ಪ್ರಕರಣಕ್ಕೆ ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನಾದಿಯಾಗಿ 17 ಆರೋಪಿಗಳನ್ನ ವಶಪಡಿಸಿಕೊಂಡು ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಬೇರೆ ಬೇರೆ ಜೈಲುಗಳಿಗೂ ಕೂಡ ಈ ಆರೋಪಿಗಳನ್ನ ಕಳಿಸಲಾಗಿರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಹಂತಕ್ಕೆ ಅಧಿಕಾರಿಗಳು ಬಂದಿರುವಂತದ್ದು. ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರಬಹುದು, ಸಾಂದರ್ಭಿಕ ಸಾಕ್ಷ್ಯಗಳಾಗಿರ್ಬಹುದು, 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡ್ಕೊಳ್ಳೋದಾಗಿರಬಹುದು ಮತ್ತು FSL ನಲ್ಲಿ ಕೆಲವೊಂದು ವರದಿಗಳು ಏನೆಲ್ಲ ಬಂದಿದೆ ಅವೆಲ್ಲವನ್ನೂ ಕೂಡ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಿ ಅವನ್ನೆಲ್ಲ ಅಡಕ ಮಾಡಿ ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಈಗ ಸದ್ಯಕ್ಕೆ ಏನು ಈ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ ನಲ್ಲಿ ಇರುವಂತಹ ಲಾರಿಗೆ ಈ ರೇಣುಕಾಸ್ವಾಮಿಯನ್ನ ಎತ್ತಿ ಬಿಸಾಡಲಾಗಿತ್ತು ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು. ಅದು ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಗೊತ್ತಾಗಿತ್ತು. ಆತನ ಮೈಯಲ್ಲಿರುವಂತಹ ಎಲುಬುಗಳು ಕೂಡ ಮುರಿದು ಹೋಗಿದ್ವು. ಅದಾದ್ಮೇಲೆ ತಲೆಗೂ ಕೂಡ ಗಂಭೀರವಾದ ಪೆಟ್ಟು ಬಿದ್ದಿದ್ರಿಂದ ಆತ ಮೃತಪಟ್ಟಿದ್ದ ಅನ್ನೋದು ಕೂಡ ಸಾಬೀತಾಗಿತ್ತು. ಈಗ ಸದ್ಯಕ್ಕೆ ಈ ಲಾರಿಗಳೇನಿದೆ, ಈ ಸೀಸಿಂಗ್ ಲಾರಿಗಳು ಪ್ರಮುಖವಾಗಿ 16 ಲಾರಿಗಳು ಈ ಶೆಡ್ ನಲ್ಲಿ ಕೂಡ ಇದ್ವು. ಪಟ್ಟಣಗೆರೆ ಶೆಡ್ ನಲ್ಲಿ ಈ ರೇಣುಕಾಸ್ವಾಮಿಯನ್ನ ಎತ್ತಿ ಬಿಸಾಡಿದಂತಹ ಈ ಲಾರಿಗಳ ಮೇಲೂ ಕೂಡ ಈ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿದ್ವು. ಹೀಗಾಗಿ ರೇಣುಕಾಸ್ವಾಮಿ ತಲೆಗೆ ಗಂಭೀರವಾಗಲು ಇದೇ ಕಾರಣ, ಗಾಯ ಆಗೋದಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇವುಗಳ ದಾಖಲೆಗಳನ್ನ ಸಂಗ್ರಹಿಸಿ ಮತ್ತು ಎಷ್ಟು ದಿವಸದಿಂದ ಈ ಲಾರಿಗಳನ್ನ ಇಲ್ಲಿ ನಿಲ್ಲಿಸಲಾಗಿತ್ತು ಮತ್ತು ಇದು ಯಾರಿಗೆ ಸಂಬಂಧಪಟ್ಟಿದ್ದು ಮತ್ತೆ ಯಾವ ಕಾರಣಕ್ಕಾಗಿ ಈ ಶೆಡ್ ನಲ್ಲಿ ನಿಲ್ಲಿಸಲಾಗಿತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಮತ್ತು ಸದ್ಯ ಲಾರಿಗಳ ಮೂಲ ಮಾಲೀಕರನ್ನ ಹುಡುಕೋದಕ್ಕೆ RTOಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ RTO ಇಂದ ಮಾಹಿತಿ ಬಂದಂತಹ ಸಂದರ್ಭದಲ್ಲಿ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ, ಯಾಕಂತಂದ್ರೆ ಅನೇಕ ವೆಹಿಕಲ್ಗಳು ನಿಂತ್ಕೊಂಡಿದ್ವು, ಅದರಲ್ಲೂ ಲಾರಿಗಳು ಕೂಡ ನಿಂತ್ಕೊಂಡಿದ್ವು. ಯಾಕೆ ಈ ಒಂದು ಸೀಸಿಂಗ್ ಮಾಡಿದಂತಹ ಗಾಡಿಗಳನ್ನ ಇಲ್ಲಿ ತಂದು ನಿಲ್ಲಿಸಲಾಗಿತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆ ನಡೆಸಬೇಕಾಗತ್ತೆ ಮತ್ತು ಲಾರಿಗಳ ಮೇಲೆ ಎತ್ತಿ ಬಿಸಾಡಿದ್ದಕ್ಕೆ ಸಾಕ್ಷ್ಯಗಳು ಕೂಡ ಬೇಕಾಗುತ್ತೆ. ಹೀಗಾಗಿ ಲಾರಿಗಳನ್ನು ಕೂಡ ಸೀಸ್ ಮಾಡಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಮುಂದಿನ ದಿನಮಾನಗಳಲ್ಲಿ ಇವುಗಳನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸಲಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಆರೋಪಿಗಳ ಕೃತ್ಯ ಏನಿದೆ ಆ ಕೃತ್ಯಕ್ಕೆ ಅಲ್ಲಿರುವಂತಹ ವಾಹನಗಳು ಕೂಡ ಸಾಕ್ಷಿಯಾಗಿರುವಂತದ್ದು. ಹೀಗಾಗಿ ಈ ಲಾರಿಗಳ 2 ಲಾರಿಗಳೇನಿದೆ ಅವುಗಳನ್ನು ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಕೆಲವೊಂದು ಸಾಕ್ಷ್ಯಾಧಾರಗಳು ಪತ್ತೆಯಾಗಿತ್ತು. ಹೀಗಾಗಿ ಯಾವುದೇ ಒಂದು ಸಣ್ಣ ಸುಳಿವು ಸಿಕ್ಕರೂ ಕೂಡ ಪೊಲೀಸರು ಈ ಆರೋಪಿಗಳನ್ನ ಬಚಾವ್ ಆಗಬಾರದು ಯಾವುದೇ ಒಂದು ರೀತಿಯಲ್ಲಿ ಅನ್ನೊಂದು ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳನ್ನ ಪರಿಗಣನಾಗಿ ತೆಗೆದುಕೊಂಡಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಇವೆಲ್ಲವನ್ನೂ ಕೂಡ ಅಡಕ ಮಾಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗುತ್ತೆ. ಥ್ಯಾಂಕ್ ಯು ವಿಶ್ವ ತಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.